ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಬಿಡ್ರಿ ಎನ್ನಾಗಿ ಭಾಳ ಕೋಟಿ ಇದ್ದಿದ್ದು ಏನು ಬಡವ್ರು ರೈತರು 50 ಲಕ್ಷ 60 ಲಕ್ಷ 1 ಕೋಟಿ ಹೊಡಕದ ಅಂತ ನೋಡ್ರಿ ಹಂಗೆ ಹಿಂಗಲ್ಲ. ಈಗ ಹೊಸ ಮೊನ್ನೆ ಒಂದು ಡಿಸಿಷನ್ ಮಾಡಿ ಏನಾಗ್ಯದ ಈ ಇಲ್ಲಿನ ಕೆಲವೊಂದು ಏನಾಗಿದಾವೆ ಶಿಕ್ಷಕಂಗೆ ಆರ್ಡರ್ ಆಗಿದೆ. ಶಿಕ್ಷಕರಿಗೆ ಆರ್ಡರ್ ಸರ್ಕಾರದಿಂದ ಹಣ ನೋಟ್ ಪಟ್ಟಿಗೆ ಮಷಿನ್ ಇರ್ತದೆ. ಅದಕ್ಕೆ ಏನಾರ ನ್ಯಾಯಯುತವಾಗಿ ಏನು ಸಿಗಬೇಕು. ಮಾರ್ಕೆಟ್ ಈಗ ಮಾರ್ಕೆಟ್ ವ್ಯಾಲ್ಯೂ 20 ಲಕ್ಷ ಐತೆ ಕೊಡ್ರಿ, 25 35 1 ಕೋಟಿ 2 ಕೋಟಿ ಆಡಿದ್ರೆ ಯಾವ ಸರ್ಕಾರ ಕೊಡೋಕ್ಕಾಗ್ತದ್ರಿ? ನಾಳೆ ನಿಮ್ಗೆ ಯೋಜನೆ ಆಗ್ಬೇಕಲ್ಲ, ನೀರಾವರಿ ಯೋಜನೆ. ಅದಕ್ಕೆ ಈಗ ಒಂದು ಡಿಸಿಷನ್ ತೊಗೊಂಡಾರ ಅಂತ. ಈಗ ನೋಡ್ರಿ, ಅಲ್ಲಿ ಮಾನ್ಯ ಹೇಳಿದ್ರು, ಅಲ್ಲಿ ನಿಮ್ಮ ಬಾಗಲಕೋಟ್ನಾಗ 21 ಕೋಟಿ 23 ಕೋಟಿ, ಒಂದು ಎಕರೆಗೆ 23 ಕೋಟಿ. ಬಿಜಾಪುರದಾಗೆ ಸಾಹೇಬ್ರ ಹಿಂದೊಂದು ತಾವು ಇದ್ದಾಗ ನಮ್ಮ ಬಿಜಾಪುರನಾಗ ನಾವು ಹಿಂದಿದ್ದಾಗ ಕೇಳಪ್ಪ, 11 ಕೋಟಿ 80 ಲಕ್ಷ ಆಗಿದೆ. ನಾನು ಮನೆ ಐತ್ಲಾ, ಮನಿನ ಕೊಡ್ತೀನಿ, 12 ಕೋಟಿ ಕೊಡೋದು. ಹಿಂದೆ ತಾವು ಇದ್ದಾಗ ಮಾಡಿದ್ರೆ 11 ಕೋಟಿ 2 ಎಕರೆ ಕೊಡ್ತಾರೆ. ಮುಳವಾಡ 3ನೇ ಹಂತದ್ರಿ, ಮುಳವಾಡ 3ನೇ ಹಂತದ್ರಿ. ಕೊಡ್ಲಿಲ್ಲ, ಎಲ್ಲ ಮಾಡಲಿಲ್ಲ. ನನ್ನ ಕಡೆ ರೊಕ್ಕ ಅದೆಲ್ಲ ಇಂಜಿನಿಯರ್ಗಳು ಯುದ್ಧ ಮಾಡಂಗಿಲ್ಲ, ರಿಟೈರ್ಡ್ ಆದ್ಮೇಲೆ ನ್ಯಾಯಯುತವಾಗಿದ್ರೆ ಮಾಡ್ತದ. ಕೋರ್ಟ್ ಆರ್ಡರ್ ಸಿಕ್ಕಂಗಾದ್ರೆ ಮಾಡಕ್ಕಾಗಲ್ಲ, ಅಪೀಲ್ ಹೋಗ್ಬೇಕಾಗ್ತದ. ಒಂದು ಮಿನಿಟ್ ಸರ್, ಏನದಾವಲ್ಲ ಭಾಳ ಓಡಾಗಿದ್ದು ಕೊಡ್ಬೇಡ್ರಿ ನೀವು. ಯಾವ ಜಿನೇನ್ ಅದಾವು ನ್ಯಾಯಯುತವಾಗಿ ಇದ್ರ ಪ್ರಕಾರ ನಾವು ಏನು ಇದು ಮಾಡಿವಲ್ಲ ಅದ್ರ ಪ್ರಕಾರ ಹೇಳ್ತಾರೆ. ಅವಕ್ಕೆಲ್ಲ ಕೋರ್ಟ್ ಆದೇಶ ಆಗಿತ್ತು ಕೊಡ್ರಿ ಸರ್. ಕೋರ್ಟ್ ಆದೇಶ ಸಿಕ್ಕಂಗ ಇದು ಕೊಡಂಗಿಲ್ಲ. 65 ಲಕ್ಷ ಆಗ್ಯಾವ್ರಿ ಸರ್. ಬಿಟ್ಬಿಡ್ರಿ, 20 ಗುಂಟ 10 ಗುಂಟ 2 ಎಕರೆ ಯಾರು ಆಗ್ಯಾವ್ರಿ, ದೊಡ್ಡವ್ರು ಆಗ್ಯಾವ, ಸಣ್ಣ ಪುಟ್ಟ ರೈತರು ಸಾಹೇಬ್ರ, ಇವು ಸಣ್ಣ ರೈತರು ಇವೆಲ್ಲ ಸಣ್ಣ ರೈತರು ರೀ. ಎಷ್ಟು ನ್ಯಾಯಾಲಯದಾಗಿದೆ, ನೀವು ಏನಾದ್ರು ಒಂದಿಷ್ಟು ಕಡಿಮೆ ಮಾಡಿ ಕೊಡ್ರಿ. ನೀರಾವರಿ ಸಚಿವರು ನೀವ್ಯಾರು ಸಾಹೇಬ್ರು ಅಂದ್ರೆ ನಮಗೆ ಅನುಕೂಲ ಆಗ್ತದೆ. ನಮ್ಮ ಜಿಲ್ಲಾ ಬಿಲ್ ಪಾಸ್ ಅದು ಇದು ಒಂದೇನಾ? ಎರಡು ಒಂದೇ ಸರ್. ಸರ್ ಇದು ಬಾಗಲಕೋಟೆ ಬಿಲ್ ಹೊಳೆ ಕಳಿಸ್ತಾರೆ. ಅದು ಏನಾಗಿತ್ತು ಗೊತ್ತಿಲ್ಲ, ಹೊಳೆ ಕಳಿಸ್ಯಾರ. ಆಯ್ತು, ಈಗ ರೈತರ ಭೂಮಿ ಏನಿದಾವಲ್ಲ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಏನಾಗಿದಾವು ಏನಾಗಿಲ್ಲ ಅಂತವ್ರು ಮಾಡ್ಸೋಣಂತ ಶಿಕ್ಷಕಂಗೆ ಏನಾಗ್ಯದಲ್ಲ 65 ಲಕ್ಷ ಕೊಟ್ಟಾರಿ ಸರ್. ಈಗ ಮೊದಲಿಗೆ 65 ಲಕ್ಷ ಕೊಟ್ಟಾರಿ, ಬಂದವ್ರಿಗೆ 65 ಲಕ್ಷ ಕೊಡ್ತಾರ ಕೊಟ್ಟಾರಿ ಸರ್. ಬಂದವ್ರಿಗೆ ಸರ್ಕಾರ ಗೊತ್ತಾಗೆ ಮಾಡ್ಯಾರ. ಸರ್ಕಾರಿಗೆ 4 ಪಟ್ಟು ಹಾಕಿ ಕೊಡ್ತೀನಿ ಅಂತ ಸರ್ಕಾರದವ್ರು ಹೇಳಿದ್ರಲ್ಲ. 4 ಪಟ್ಟು ಎಷ್ಟಪ್ಪ ನಿಮ್ಮ ಭೂಮಿಗೆ ಮತ್ತೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ? ರಿಜಿಸ್ಟ್ರೇಷನ್ ಬಿಡ್ರಿ, ಊರಾಗ 15-20 ಮಾರ್ಕ್ ಬೇಡ. ಇದೆ 65 ಲಕ್ಷ ರಿಜಿಸ್ಟರ್ ಉಳಿಸ್ಕೊಳಕ್ ಮಾಡ್ತೇವೆ. ರಿಜಿಸ್ಟ್ರೇಷನ್ ವ್ಯಾಲ್ಯೂ 4 ಪಟ್ಟು ರೇಟ್ ಆಗಿರ್ತಾನೆ. ಅದು ಬಿಡ್ರಿ, ಅರ್ಧ ಮಂದಿ ಕೊಟ್ಬಿಟ್ಟಾರಿ ಸಾಹೇಬ್ರ. ಈಗ 15-20 ಲಕ್ಷ ಬರ್ರಿ. ಆಯ್ತು, ನಾನು ಮಾತಾಡ್ತೀನಿ. ಅರ್ಧ ಮಂದಿಗಂತ ಕೊಟ್ಟಾರ ನೋಡಿ ಸಾಹೇಬ್ರ. ಈಗ ಅವಾರ್ಡ್ ಕಾಪಿ ಕೊಟ್ಟಿಲ್ರಿ ಸಾಹೇಬ್ರ, ಅವಾರ್ಡ್ ಕಾಪಿ ರೀ.
ನಾವು ಪ್ರಯತ್ನ ಮಾಡಿ ಕೊಡ್ತೀವಿ. ನಮಸ್ಕಾರ ರೀ. ಈಗ ನಿಮ್ದೇ ಇದು ನೀವು ಓಡಿ ಬಂದು ಮತ್ತೆ ನೀವು ಏನು ನಮ್ಗೆ ಏನು ಕೇಳಿದ್ರಿ ಕಿವಿ ಅಂತ ಹೇಳಿ ಹಾಂ ನಾರ್ಮಲ್ ಆಗಿ ಹೇಳ್ತೀರಿ ಹಂಗೆ ಹೇಳ್ಬಿಡಿ ಸರ್. ಹೇಳಿ ಸರ್. ಏನಿಲ್ಲ, ಕುದುರೆ ಸಾಲುವಡಿಗೆ ಹಾಗೂ ಸುತ್ತಮುತ್ತಲಿನ ಹಳ್ಳಿ ರೈತರು ಇವತ್ತು ಏನು ಜಿಲ್ಲಾ ಅಧಿಕಾರಿಗಳಿಗೆ ಹಾಗೂ ನಮ್ಮ ಮಂತ್ರಿಗಳಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅವರ ಬೇಡಿಕೆ ಏನದ, ಇದ್ರ ಬಗ್ಗೆ ನಾನು ಮೊನ್ನೆ ಸದನದಲ್ಲಿನೂ ಚರ್ಚೆ ಮಾಡಿದ್ದೀನಿ. ಕೆಲವೊಂದು ಕೋರ್ಟ್ನಾಗ ಏನಾಗ್ಯಾವ ಅಂದ್ರೆ ಒನ್ ಸೈಡ್ ಅವಾರ್ಡು, ಎನ್ ಐ ಲ್ಯಾಂಡು ಅಂಥವು 1-10 ಕೋಟಿ ಆಗಿದೆ. ತಪ್ಪಾಗ್ಯಾವ ಸರಿಯಾಗ್ಯಾವ ನಮಗೇನು ಸಂಬಂಧ ಇಲ್ಲ. ಅದು ಕೋರ್ಟು ಸರ್ಕಾರ ತಾವು ಇತ್ಯರ್ಥ ಮಾಡ್ಕೋಬೇಕು. ಇದನ್ನು ಸ್ಪಷ್ಟವಾಗಿ ಸದನದಾಗ ಹೇಳೀನಿ. ಈಗ ಏನು ಆ್ಯಕ್ಚುಲಿ ನಮ್ಮ ರೈತರು ಏನು ಕಾಲುವೆ ಸಂಬಂಧ ಜಮೀನು ಕಳ್ಕೊಂಡಾರ ಅಂಥವ್ರಿಗೆ ಅವಾರ್ಡ್ ಆಗಿ ಕೋರ್ಟ್ದಿಂದ ಎಲ್ಲನೂ ಆಗ್ಯದ. ಈಗಾಗಲೇ ದುಡ್ಡು ಬಿಡುಗಡೆ ಆಗಬೇಕಾಗ್ಯದ ಸರ್ಕಾರದಿಂದ. ನಮ್ದು ಏನಿತ್ತು ಮೊದಲ, ಏನು ರಿಜಿಸ್ಟ್ರೇಷನ್ ಆಗ್ಯಾವ ಲ್ಯಾಂಡು ಅದಕ್ಕೆ 3 ಪಟ್ಟು ಹಾಕಿ ಕೊಡ್ತೀವಿ ಅಂತಂದು ಹೇಳಿದ್ರು. ಆ ಇದ್ರ ಮ್ಯಾಗೇ ಕೋರ್ಟ್ನಾಗ ಆರ್ಡರ್ ಆಗ್ಯಾವ. ಈಗ ನಮ್ಮ ರೈತರಿಗೆ ತೊಂದರೆ ಆಗಕತ್ತದ. ಈಗ ಯಾರಿಗೆ 10 ಕೋಟಿ 20 ಕೋಟಿ 100 ಕೋಟಿ ಎನ್ ಎ ಲ್ಯಾಂಡ್ ಆಗ್ಯಾವ ಅವರೆಲ್ಲ ಪ್ರಭಾವಿಗಳದಾರ, ಅನುಕೂಲ ಅದಾರ, ಅವ್ರಿಗೇನು ಫರಕ್ ಬೀಳಂಗಿಲ್ಲ. ನಮ್ಮ ಸರ್ಕಾರಕ್ಕೆ ಮನವಿ ಏನು, ಅವು ನೀವು ಇತ್ಯರ್ಥ ಮಾಡ್ಕೋರಿ, ಅವನ್ನೆಲ್ಲ ನೀವು ಪೆಂಡಿಂಗ್ ಇಡ್ರಿ. ನಮ್ಮ ರೈತರಿಗೆ ನ್ಯಾಯಯುತವಾಗಿ ಏನು ಸಿಗ್ಬೇಕು. ಯಾಕಂದ್ರೆ ಬಡವ್ರ ರೈತರು ಯಾರೋ ಮನೆ ಕಟ್ಟೋರು ಅದಾರ, ಯಾರೋ ಲಗ್ನ ಮಾಡೋರು ಅದಾರ, ಸಾಕಷ್ಟು ಸಮಸ್ಯೆಗಳು, ದವಾಖಾನೆ ಅದಾವು, ಸಾಲ ಸೂಲ ಮಾಡ್ಕೊಂಡ್ರೆ ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಮ್ಗೆ ಬರಬೇಕಾಗಿದ್ದ ದುಡ್ಡು ನೀವು ಗೌರ್ಮೆಂಟ್ದವ್ರು ದೊಡ್ಡ ಮನ್ಸು ಮಾಡಿ ರಿಲೀಸ್ ಮಾಡಿರಿ ಅಂತೇಳಿ ನಾನು ಉಪಮುಖ್ಯಮಂತ್ರಿಗಳಿಗೂ ಮನವಿ ಮಾಡೀನಿ, ಮುಖ್ಯಮಂತ್ರಿಗಳಿಗೆ ಮಾಡೀವಿ. ಈಗ ಜಿಲ್ಲಾ ಮಂತ್ರಿಗಳಿಗೂ ಅದೇ ಹೇಳೇವು ನಾವು, ಏನು ನ್ಯಾಯಯುತವಾದವು ಅಂಥವು ಕೊಡಿಸುವಂಥ ವ್ಯವಸ್ಥೆ ಮಾಡಿರಿ. ಮತ್ತು ಅವು ಇತ್ಯರ್ಥ ಆಗುತ್ತಾನ ತಿವು ಕೂತ್ರ ಇವರೆಲ್ಲ ರೈತರು, ಬಡ ರೈತರು, ಅವ್ರಿಗೆ ನಡೀತದೆ. ಅವ್ರಿಗೆ ಇನ್ನೂ 10 ವರ್ಷದಲ್ಲಿ 20 ವರ್ಷ ಬಿಟ್ಟರು ಅವ್ರಿಗೆ ನಡೀತದೆ. ಬಟ್ ಇವ್ರಿಗೆ ನಡೀಲಾರ್ದಂಥ ಪರಿಸ್ಥಿತಿ ಅದ. ಮಾನ್ಯತೆ ದೃಷ್ಟಿಯಿಂದ ಸರ್ಕಾರ ಗಮನ ಹರಿಸ್ಬೇಕು. ಮುಖ್ಯಮಂತ್ರಿಗಳು, ನಮ್ಮ ಸಚಿವರು ಎಲ್ಲ ಗಮನ ಹರಿಸಿ ಅವ್ರಿಗೆ ಅವಾರ್ಡ್ ಏನಾಗ್ಯದ ಆ ದುಡ್ಡು ಬಿಡುಗಡೆ ಮಾಡುವಂಥದ್ದು ಆಗಬೇಕು. ಈಗ ಸರ್ಕಾರದಲ್ಲಿ ಏನೋ ಸಮಸ್ಯೆ ಇದ್ರು ಹಂತವಾಗಿರೇ 1-2 ಹಂತನಾಗರೆ ಕೊಡ್ಬೇಕಂತ ನಮ್ಮ ಮನವಿ. ಅವಾರ್ಡ್ ಆದ ರೈತರು ಎಷ್ಟು ಜನ ಅವಾರ್ಡ್ ಆದ ರೈತರು ಸರ ಜಿಲ್ಲಾ ತುಂಬ ಅದಾರ. ಅಂಕೆ ಸಂಖ್ಯೆ ಹ್ಯಾಂಗೆ ಕೊಡಲಿ ನಾನು? ತಮ್ಮ ಮುದ್ದೆ ಬೆಳೆದು ಬಾಗೇವಾಡಿ ಇಡೀ ಜಿಲ್ಲಾ ತುಂಬ ಅವಾರ್ಡ್ ಆಗಿ ಕೋರ್ಟ್ದಿಂದ ಕೆನಲ್ಗೆ ಹೋದಂಥ ರೈತರು ಸಾಕಷ್ಟು ಜನ ಅದಾರ. ನಾನು ನಿಮ್ಗೆ ಅಂಕೆ ಸಂಖ್ಯೆ ಬೇಕಂದ್ರೆ KBJNL ಆಫೀಸ್ದಿಂದ ಜಿಲ್ಲಾ ತೊಗೊಂಡು ಕೊಡ್ಬೋದು. ಬಟ್ ಈ ಎಲ್ಲ ಕಡೆನೂ ಎಲ್ಲಿ ಕೆನಲ್ಗಳಾಗ್ಯಾವ ಅಲ್ಲಿ ಎಲ್ಲರಿಗೆ ಅವಾರ್ಡ್ ಆಗ್ಯಾವ, ಅಂಥವ್ರು ಹೋಗ್ಯಾವ. ಇವು ಕೆಲವೊಂದು ಏನು ಎನ್ ಎ ಲ್ಯಾಂಡ್ ಆಗಿ ಅಂಥಲ್ಲಿ ಏನು ಹಾಯ್ಸಾರ, ಮೊದಲೇ ಕೆನಲ್ ಬರ್ತಿದ್ದ ಕೂರ್ತಿದ್ದು ಎಣ್ಣೆ ಆಗ್ಯಾವ, ಅಂಥಲ್ಲಿ ಸಮಸ್ಯೆ ಆಗಿರ್ಬೋದು. ಬಟ್ ಆ ಸಮಸ್ಯೆ ಸಂಬಂಧ ಅಲ್ಲಿ ತಪ್ಪಾಗ್ಯದೋ ಸರಿಯಾಗ್ಯದೋ ಕೋರ್ಟ್ ಡಿಸಿಷನ್ ಮಾಡ್ಯಾದ, ಅದಕ್ಕೆ ನಾವು ಕಮೆಂಟ್ಸ್ ಮಾಡೋಕೆ ಹೋಗೋದಿಲ್ಲ. ಅದು ಸರ್ಕಾರ ಕೋರ್ಟ್ ಕೂಡಿ ಇತ್ಯರ್ಥ ಮಾಡ್ಕೋಬೇಕು. ನಮ್ಮದೇನು ರೈತರ ಪರವಾಗಿರುವಂಥದ್ದು ನಮ್ಮ ಮನವಿ, ನಾವೇನು ಹೋರಾಟಗಾರರು ಅಲ್ಲ, ನಮ್ಮ ಮನವಿ ಇದೆ. ನಾವು ಮಾನ್ಯತೆ ದೃಷ್ಟಿಯಿಂದ ನಮಗೆ ದುಡ್ಡು ಬಿಡುಗಡೆ ಮಾಡಿರಿ. ಸರ್, ನೀವು ಮೊನ್ನೆ ಸದನದೊಳಗೆ ಧ್ವನಿ ಎತ್ತಿದಾಗ ಉಪಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಧ್ವನಿ ಎತ್ತಿ ಇದ್ರ ಬಗ್ಗೆ ಮಾತಾಡಿ, ಅಲ್ಲಿ ನಿಮಗೆ ಪಾಸಿಬಿಲಿಟಿ ಏನು? ಈಗ ನಾವು ಧ್ವನಿ ಎತ್ತೀವಿ, ಅದಕ್ಕೆ ಉತ್ತರಗಳು ಬರಬೇಕಾಗಿತ್ತು ಸದನದಾಗ. ಅದಕ್ಕೆ ನಾವು ಸದನದಾಗ ಏನು ಅಂದೀವಂದ್ರೆ ಬರೀ ಚರ್ಚೆ ಮಾಡಿ ಉತ್ತರ ಕರ್ನಾಟಕ ಏನಿಲ್ಲ ಚರ್ಚೆ ಮಾಡಿ ಹೋಗ್ತೀವಿ, ಅದಕ್ಕೆ ಅರ್ಥ ಇಲ್ಲ. ನಮ್ಮ ಸಮಸ್ಯೆ ಏನು ಹೇಳ್ಕೊತೀವಿ ಅದಕ್ಕೆ ಪರಿಹಾರ ಆಗುವಂಥದ್ದು ಆಗಬೇಕು, ಅದಕ್ಕೆ ಉತ್ತರ ಸಿಗ್ಬೇಕಂತ ನಾವು ಮನವಿ ಮಾಡಿವಿ ಸ್ಪೀಕರ್ ಅವರಿಗೆ. 20 ವರ್ಷ ಆಯ್ತು ಹೋದವೆಲ್ಲ ಕ್ಲಾಸ್ ಆಗ್ಯಾವ್ರು, ನಾವು ಸತ್ತು ಹೋಗ್ಯಾರ್ರಿ. ಅದಕ್ಕೆ ದಯವಿಟ್ಟು ಇದಕ್ಕೆ ರೇಟ್ ಏನು ಮಾಡ್ತೀರಿ? ಕೆನಾಲ್ ಪಾದದ್ದು ಮೊದಲೇ ಈಗ ನೋಡ್ರಿ, ಈಗ ಏನು ಮುದ್ಗಡೆ ಹಾಕೋ ಬಾಗಲಕೋಟೆ ಜಿಲ್ಲಾದಾಗ ಸರ್ ಎಲ್ಲ ರೈತರು ನಾಯಕರು ಕೂಡಿಸ್ಕೊಂಡು ಎಲ್ಲ ಸಚಿವರು ಕೂಡಿ ಅಲ್ಲಿ ಏನು ಈಗೇನು ನಾವು ಆಲ್ಮಟ್ಟಿ ಎತ್ತರ ಏರಿಸ್ತೀವಿ 524.25 ಏನು ಮಾಡ್ತೀವಿ, ಅದಕ್ಕೆ ಏನು ಮುರುಗಡೆ ಹಾಕಾವು. ನೀರಾವರಿ ಇದ್ದ ಜಮೀನಿಗೆ 40 ಲಕ್ಷ, ಒಣಬೇಸಾಯ ಇದ್ದ ಜಮೀನಿಗೆ 30 ಲಕ್ಷ ಇತ್ಯರ್ಥ ಆಗ್ಯದ. ಅದಕ್ಕೆ ನೀವು ಮತ್ತು ಕೋರ್ಟಿಗೆ ಅದು ಯಾರು ಹೋಗೋಂಗಿಲ್ಲ ರೈತರು. ನೀವು ಸರ್ಕಾರ ಕೇಳ್ಬೇಕ್ರಿ, ನಾನು ಕೇಳಿದ್ರೆ ಹಂಗ ನಾ ಬರೀ MLA ಅಲ್ಲ. ನೀವು ಸರ್ಕಾರದಾಗ ನಾ ಪ್ರಶ್ನೆ ಮಾಡೀನಿ ಇದ್ರ ಬಗ್ಗೆ. ಅಲ್ಲಿ ರೈತರು ಒಪ್ಕೊಂಡ್ರ ನೀವು ಕೇಳೋ ಪ್ರಶ್ನೆ ನನಗೆ ಅರ್ಥ ಆಗೋಲ್ತು. ಈಗ ಹಿನ್ನೀರಿನಿಂದ ಆಲಮಟ್ಟಿಗೆ ಹೋಗೋದು 30-40 ಆಗೈತೆ ಸಾಹೇಬ್ರೆ, ಅದೇನು ನೋ ಪ್ರಾಬ್ಲಮ್. ಈಗ ಹಿಂದೆ ಕೆನಾಲ್ ಹೋದದನ್ನ ರೇಟ್
ಮತ್ತೆ ಅದನ್ನೇ ಹೇಳಕತ್ತೀವಲ್ರಿ ಈಗ. ಅದನ್ನೇ ಹೇಳಕತ್ತೀವಲ್ಲ. 25 ಅಂತ ಅದರದಲ್ಲ, ಈಗ ಮುಂದೆ ಏನು ಕೆನಲ್ ಹೋಗ್ತಾವು ಅದಕ್ಕ ಏನು ಒಂದು ಡಿಸಿಷನ್ ಮಾಡ್ಯಾರ ಅಂದ್ರ ನಾವು ಎಲ್ಲಾರು ಕೂಡಿ ಮುಂದ್ ಕೆನಲ್ಗೆ ಏನು ಜಮೀನ್ ಹೋಗ್ತಾವ್. ಈಗ ಅವರು ಭೂಮಿ ಕಳ್ಕೊತಾರ. ಸರ್ ಹೇಳ್ತೀನಿ ಕೇಳ್ರಿ, ಅವರು ಈಗೇನು ಮುಂದ್ ಕೆನಲ್ ಹೋಗ್ತಾವ್ ಅವರು ಭೂಮಿ ಕಳ್ಕೊತಾರ ರೈತರು. ಆ ಕಳ್ಕೊಂಡವ್ರಿಗೆ 30 ಲಕ್ಷ 40 ಲಕ್ಷ ಬರ್ತದ. ನಾವು ನೀರು ಉಪಯೋಗ ಮಾಡಿಕೊಂಡು ಸದ್ಬಳಕೆ ಮಾಡ್ಕೋತೀವಿ, ನಮಗೆ ಲಾಸ್ ಆಗಂಗಿಲ್ಲ. ಅದಕ್ಕೆ ನಮಗೆ ಬೇಕಂದ್ರೆ ನೀವು ಎಕರೆಕ್ಕೆ 25 ಕೊಡೋದು ಕೇಳುವಾಗ ಮುಂದಿನ ಕೆನಲ್. ಈಗೇನು ಸರ್ಕಾರ ಒಂದು ಆದೇಶ ಮಾಡಿ ತಿಂದ ಏನು ಸಬ್ ರಿಜಿಸ್ಟರ್ ವ್ಯಾಲ್ಯೂ ಏನು ಒಂದು ಖರೀದಿ ಆಗಿರ್ತದ, ಅದು ಹೆಚ್ಚಿನ ಖರೀದಿ ರೇಟ್ ಹಿಡಿದು 3 ಪಟ್ಟು ಕೊಡ್ತೀವಿ ಅಂತ ಹೇಳಿದ್ರು. ನಮ್ಗೆ ಅಟ್ಟೆ ಕೊಡ್ಲಿ ಅಂತ ಕೇಳಾಕತ್ತೀವಿ ನಾವು. ಸರ್ಕಾರ ಆದೇಶ ಏನು ಹಿಂದೆ ಮಾಡಿತ್ತು ಅದನ್ನೇ ಕೊಡೋದು ನಾವು ಕೇಳಾಕತ್ತೀವಿ. ಓಕೆ ಸರ್ ಥ್ಯಾಂಕ್ ಯು ಸರ್.